ಸೊ ತೂಗುದೀಪ ಸಿನಿಮಾ ಅಣ್ಣವ್ರ ಸಿನಿಮಾ, ಅದರಲ್ಲಿ ಶ್ರೀ ತೂಗುದೀಪ ಶ್ರೀನಿವಾಸ್ ಅವ್ರನ್ನ ಪರಿಚಯ ಮಾಡಿಸಿದ್ರು. ಹಾಗಾಗಿ ತೂಗುದೀಪ ಶ್ರೀನಿವಾಸ್ ಅಂತಾನೆ ಉಳ್ಕೊಂಡ್ಬಿಡ್ತು ಹೆಸರು. ಅವ್ರದ್ದು ಫಸ್ಟ್ ಪಿಕ್ಚರ್ ಅಲ್ವಾ ಅವ್ರದ್ದು, ಅದಕ್ಕೆ ಇವತ್ತಿಗೂ ಅದು ದರ್ಶನ್ ತೂಗುದೀಪ, ದಿನಕರ್ ತೂಗುದೀಪ ಅಂತ ತೂಗುದೀಪ ಹೆಸರು ಓಡ್ತಾನೆ ಇದೆ. ಗ್ರೇಟ್. ಅಪ್ಪ ಒಂದು 639 ಅಂತ ಒಂದು ಪಿಕ್ಚರ್ ಮಾಡಿದ್ರು, ತುಂಬಾ ಫಾರ್ವರ್ಡ್ ಆಗಿತ್ತು. ಅಮ್ಮನೂ ಆ್ಯಕ್ಟ್ ಮಾಡಿದ್ದಾರೆ ಆ ಪಿಕ್ಚರಲ್ಲಿ. ಬಟ್ ಪಿಕ್ಚರ್ ಓಡಲಿಲ್ಲ. ಮನೆ ಮೇಲೆ ಲೋನ್ ತೊಗೊಂಡಿದ್ರಂತೆ. ಆವಾಗೊಂದು ನಮ್ಮದು ಸ್ವಂತ ದೊಡ್ಡ ಮನೆ ಇರ್ತದೆ, ಇವ್ರ ಮನೆ MP ಶಂಕರ್ ಮನೆ ಡಯಾಗ್ನಲಿ ಆಪೋಸಿಟ್ ನಮ್ಮ ಮನೆ ಪಂಚವಟಿಲಿ. ಅದು ಮನೆ ಮಾರಿದ್ರು. ಮನೇಲೂ ಅಷ್ಟೇ ಅಮ್ಮ ನಮ್ಮ ಓನ್ ಪ್ರೊಡಕ್ಷನಲ್ಲೂ ಅಷ್ಟೇ ಅಮ್ಮಂಗೆ ಯಾವ ರೋಲ್ ಬೇಕಾಗಿತ್ತೋ ಅದೇ ರೋಲೇ ಕೊಡ್ತಾ ಇದ್ದಿದ್ದು ಅವರು. ಅಮ್ಮಂಗೆ ಬೇಕಾಗಿದ್ರು ಅಲ್ಲ, ಅವ್ರು ಯಾವ ರೋಲಿಗೆ ಸೂಟ್ ಆಗ್ತಾರೋ ಅದೇ ರೋಲೇ ಕೊಡ್ತಾ ಇದ್ರು. ಈ ಮದುವೆ ಪ್ರಸ್ತಾಪ ಹೆಂಗಾಯ್ತಂತೆ, ಯಾವಾಗ ಮದುವೆ ಆಗಿದಂತೆ ಅಪ್ಪ? ಆ್ಯಕ್ಚುಲಿ ಅವರು ಪಾಪ ಮದುವೆ ಇಷ್ಟ ಪಟ್ಕೊಂಡ್ರು ಒಬ್ರಿಗೊಬ್ರು. ನೂರೊಂದು ನೆನಪು. ಒಂದು ಹೆಲ್ತ್ ಚಾಲೆಂಜ್ ಇದೆ ನಿಮಗೆ ಅಂತ ಗೊತ್ತಾಗಿತ್ತು ಅಪ್ಪ ಅಮ್ಮನಿಗೆ. ಎಷ್ಟು ಅವರು ನರ್ವಸ್ ಆಗಿದ್ರು ಅಥವಾ ಎಷ್ಟು ಪ್ಯಾಂಪರ್ ಮಾಡ್ತಿದ್ರು? ಪ್ಯಾಂಪರ್ ಅಂದರೆ ಅದೇ ಪ್ಯಾಂಪರ್ ಅಂದರೆ ಅವಾಗೆಲ್ಲ ಇವಾಗಿನ ಥರ ಪ್ಯಾಂಪರ್ ಇಲ್ಲ. ಇವಾಗ ಮಕ್ಕಳಿಗೆ ನಾವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಲ್ಲ ಅವಾಗ ಅಷ್ಟು ಇಲ್ಲ. ಸಾರಿ ಟು ಮಧ್ಯದಲ್ಲಿ ಇವಾಗ ನಾವು ಪೆಟ್ಸ್ಗೆ ಏನಾದ್ರು ಆದ್ರೇನೆ ಜಾಸ್ತಿ ಮಾಡ್ತೀವಿ. ನಮ್ಮನೇಲಿ 2 ಪೆಟ್ಸ್ ಇದೆಯಲ್ಲ, ಎಷ್ಟು ಇದು ಮಾಡ್ತೀವಿ ಅಂದರೆ ಅಷ್ಟು ಇದು. ಅವಾಗ ಆ ಥರ ಇಲ್ಲ. ಆಮೇಲೆ ವಿವರ್ ಇನ್ ಜಾಯಿಂಟ್ ಫ್ಯಾಮಿಲಿ. ಅಜ್ಜಿ ತಾತ ಇದ್ದರು, 2-3 ಜನ ಮಾವಂದಿರಿದ್ರು, ನಮ್ಮ ಆಂಟಿಯರಿದ್ದರು, ಎಲ್ಲರಿದ್ರು. ಬಟ್ ಅಮ್ಮ ಅಪ್ಪ ಮಾಡೋದನ್ನು ಅವರು ಎಲ್ಲ ನೋಡಿಕೊಂಡು ಮಾಡೋದು. ಅಂದರೆ ಪೆಟ್ಟು ಥರ ಹಿಂಗೆ ಹಗ್ ಮಾಡ್ಕೊಳ್ಳೋದು ಆ ಥರ ಈ ಥರ ಅದು ಗೊತ್ತೇ ಇಲ್ಲ ನನಗೆ. ಅವೆಲ್ಲ ಇಲ್ಲ. ಎಲ್ಲ ಮಾಡೋರು, ಏನೇನು ಬೇಕೋ ಎಲ್ಲ ಮಾಡೋರು. ಒಂದು ಕೆಲಸದವಳು ಬರೋಳು, ಇಷ್ಟುದ್ದ ಕೂದಲಿತ್ತು ನನಗೆ. ಜಡೆ ಹಾಕೋಕ್ಕೆ ನಮ್ಮ ಆಂಟಿ ಸರಸ್ವತಿ ಆಂಟಿ ಅಂತ ಅವಳನ್ನ ಇಟ್ಟಿದ್ರು. ಯಾರ ಕೈಲೂ ಜಡೆ ಹಾಕಿಸ್ಕೋತಾ ಇರಲಿಲ್ಲ. ಅವಳ ಜಡೆ ಹಾಕ್ಬಿಟ್ಟು ಹೋಗ್ತಾಯಿದ್ಲ. ಅವಳು ಕೆಲ್ಸಕ್ಕೆ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಜಡೆ ಹಾಕಕ್ಕೆ ಬರಬೇಕು ಅವಳು ನನಗೆ. ಆ ಥರ ನೋಡಿಕೊಂಡ್ರು. ತುಂಬ ಏನು ಬೇಕೋ ಕೊಡಿಸೋರು. ಒಂದ್ಸಲವೇ ಬ್ಯಾಂಗ್ಳೂರಿಗೆ ಬಂದುಬಿಡ್ತಾಯಿದ್ವಿ ಕಾರ್ ತೊಗೊಂಡು. ಬಂದುಬಿಟ್ರೆ ಫುಲ್ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಶಾಪಿಂಗು, ಏರ್ಲೈನ್ಸಲ್ಲಿ ಇರ್ತಾಯಿದ್ವಿ. ಊಟ ಗೀಟ ಎಲ್ಲ ಮಾಡಿಕೊಂಡು ಏರ್ಲೈನ್ಸಲ್ಲಿ 2 ಪಿಕ್ಚರ್ 3 ಪಿಕ್ಚರು. ಲೇಟ್ ಆದರೆ ಪುನಃ ಅವತ್ತು ಹೋಟ್ಲಲ್ಲೇ ಇದ್ಬಿಟ್ಟು ನೆಕ್ಸ್ಟ್ ಡೇ ಮೈಸೂರಿಗೆ ಬರ್ತಾಯಿದ್ವಿ. ಅವಾಗ ಮೈಸೂರಲ್ಲಿ ಏನು ಅಂತ ಸಿಗ್ತಾ ಇರಲಿಲ್ಲ, ಎಲ್ಲದಕ್ಕೂ ನಾವು ಬ್ಯಾಂಗ್ಳೂರಿಗೆ ಬರ್ತಾಯಿದ್ವಿ. ಒಳ್ಳೆ ಮಸಾಲೆ ದೋಸೆ ತಿನ್ಬೇಕಂದ್ರೆ ಬೆಂಗಳೂರಿಗೆ ಬರಬೇಕಾಗಿತ್ತು. ಅವಾಗ ಏರ್ಲೈನ್ಸ್ ಭಾಳ ಫೇಮಸ್ ಹೋಟೆಲ್ ಅದು, ಅಲ್ಲೇ ನಾವು ಯಾವಾಗಲೂ ಇರ್ತಾ ಇದ್ದಿದ್ದು. ಸೊ ಹಾಗೆ ಅಮ್ಮ ಎಲ್ಲ ದುಡ್ಡೆಲ್ಲ ಬೇಕಾದಷ್ಟು ಕೊಡೋರು, ಖರ್ಚು ಮಾಡೋಕ್ಕೆ ಎಲ್ಲ ಮಾಡೋಕ್ಕೆ. ಆರಾಮ್ ನಮಗೇನು ವ್ಯಾಲ್ಯೂ ಗೊತ್ತಿಲ್ಲ ಅವಾಗೆಲ್ಲನೂ. ಎಲ್ಲ ಖರ್ಚು ಮಾಡಿಕೊಂಡು ಮಾಡಿಕೊಂಡು ಎಲ್ಲ ಫ್ರೆಂಡ್ಸಿಗೆ ತೋರಿಸೋದು, ನೋಡು ಇದು ತೊಗೊಂಡೆ ಅದು ತೊಗೊಂಡೆ ಅಂತ ತೋರಿಸ್ಕೊಂಡು ಎಲ್ಲ ಮಜಾ ಮಾಡ್ಕೊಂಡು ಇದ್ವಿ. ನಿಮ್ಮ ಅಕಾಡೆಮಿಕ್ ಕ್ವಾಲಿಫಿಕೇಷನ್ ಇನ್ನೇನು ಓದಿರೋದು? ನಾನು ಬರೀ PUC ಓಕೆ ಅಷ್ಟೇ. ಯಾಕೆಂದರೆ ಆವಾಗೇ ಸ್ವಲ್ಪ ಜಾಸ್ತಿ ಆಯಿತು ಹೆಲ್ತ್ ಇಶ್ಯೂ ನನಗೆ. ಸೊ ನಾನು ಬ್ಯಾಂಗ್ಳೂರಿಗೆ ಬಂದು ಇರೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ಮೈಸೂರಲ್ಲಿ ಏನಾಯಿತು, ಎಲ್ಲ ಮಾರ್ಬಿಟ್ವಿ ನಾವು ಪ್ರಾಪರ್ಟಿ ಎಲ್ಲ. ಅಪ್ಪ ಒಂದು 639 ಅಂತ ಒಂದು ಪಿಕ್ಚರ್ ಮಾಡಿದ್ರು. ಆ ಪಿಕ್ಚರ್ ಮಾಡಿದಾಗ ಅದು ಓಡಲಿಲ್ಲ ಪಿಕ್ಚರು. ಇವಾಗ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ ಆ ಪಿಕ್ಚರ್ನ. ಅಮ್ಮನೂ ಆ್ಯಕ್ಟ್ ಮಾಡಿದ್ದಾರೆ ಆ ಪಿಕ್ಚರಲ್ಲಿ. ಬಟ್ ಪಿಕ್ಚರ್ ಓಡಲಿಲ್ಲ. ಮನೆ ಮೇಲೆ ಲೋನ್ ತೊಗೊಂಡಿದ್ರಂತೆ. ಆವಾಗೊಂದು ನಮ್ಮದು ಸ್ವಂತ ದೊಡ್ಡ ಮನೆ ಇರ್ತದೆ, ಇವ್ರ ಮನೆ MP ಶಂಕರ್ ಮನೆ ಡಯಾಗ್ನಲಿ ಆಪೋಸಿಟ್ ನಮ್ಮ ಮನೆ ಪಂಚವಟಿಲಿ. ಅದು ಮನೆ ಮಾರಿದ್ರು. ಆಮೇಲೆ ತೋಟ ಇತ್ತು. ನಾವು ತೋಟಕ್ಕೆ ಹೋಗಿ 5 acres ಲ್ಯಾಂಡ್ ಇತ್ತು ನಮ್ಮದು. ಅಮ್ಮ ತೋಟ ಮಾಡಿದ್ರು ಮೈಸೂರಲ್ಲಿ. ಇವಾಗ ಇಲ್ವಾಲ ಇಲ್ವಾಲ್ದ ಹತ್ರ. ಇಲ್ವಾಲ ಅಂದರೆ ಅದೊಂದು ಕೂರ್ಗಳ್ಳಿ ಅಂತ ಬರುತ್ತೆ, ಅಲ್ಲಿ ಮಾಡಿದರು. ಅಲ್ಲಿ ಒಂದು ನಮ್ಮ ಅಜ್ಜಿ ತಾತ ಇರ್ತಾಯಿದ್ರು, ಫಾರ್ಮ್ ಹೌಸ್ ಎಲ್ಲ ನೋಡಿಕೊಂಡು. ಮತ್ತು ಅಲ್ಲಿಗೆ ಶಿಫ್ಟ್ ಆದ್ವಿ ಸ್ವಲ್ಪ ದಿವಸ. ಆಮೇಲೆ ಮೈಸೂರಲ್ಲಿ ಸ್ಟುಡಿಯೋ ಎಲ್ಲ ಕ್ಲೋಸ್ ಆಯಿತು. ಸೊ ದೇ ಹ್ಯಾವ್ ಟು ಶಿಫ್ಟ್ ಬ್ಯಾಕ್ ಟು ಬ್ಯಾಂಗ್ಳೂರಿಗೆ ಬಂದು ಇಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಇದ್ದರು ಅಮ್ಮ ಅಪ್ಪ ಎಲ್ಲ ಇದ್ದರು. ಆ ಕತೆ ಬರೋಕ್ಕೆ ಮುಂಚೆ ಅದಕ್ಕಿಂತ ಹಿಂದಿನ ಕತೆ ಒಂಚೂರು ಹೋಗೋಣ. ಅಂದರೆ ನಮ್ಮ ರವಿ ಅಣ್ಣನ ಬಾಲ್ಯ. ಅಂದರೆ ರವಿ ಅಣ್ಣ ಮೈಸೂರು ಎಕ್ಸಿಬಿಷನಲ್ಲೆಲ್ಲ ಕೆಲಸ ಮಾಡ್ತಿದ್ರು. ಮೈಸೂರು ಎಕ್ಸಿಬಿಷನ್. ಅವರ ಫ್ಯಾಮಿಲಿ ಬಗ್ಗೆ ಹೇಳಿ. ರವಿ ಅಣ್ಣನ ತಂದೆ ಹೆಸರೇನು, ತಾಯಿ ಹೆಸರೇನು? ಹಾಂ, ಅವ್ರ ತಂದೆ ಬಂದ್ಬಿಟ್ಟು ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ. ಅವ್ರ ಫೋಟೋ ಅಲ್ಲಿದೆ, ತೋರಿಸ್ತೀನಿ. ಆಮೇಲೆ ಅವ್ರ ತಾಯಿ ಬಂದ್ಬಿಟ್ಟು ಲಲಿತಮ್ಮ ಅಂತ. ಅವ್ರಿಗೆ ಅದಕ್ಕೆ ಲಲಿತಾ ರವಿ ಅಂತ ಕರೀತಾರೆ. ಅದಕ್ಕೆ ಲಲಿತಾ ರವಿ ಅಂತ ಮಾಡ್ಕೊಂಡ್ರು ಅವರು. ತುಂಬ ಒಳ್ಳೆಯವರು. ಅಂದರೆ ಅಪ್ಪ ಅಂಥವ್ರನ್ನ ನಾನು ನೋಡೇ ಇಲ್ಲ. ಅವ್ರ ತಾಯಿ ಅಷ್ಟು ಸಾಫ್ಟ್. ಇವರೆಲ್ಲ ಹೆಂಗೆ ಮಾತಾಡೋರು ಅವ್ರ ಅಮ್ಮನ ಹತ್ರ ಅಂದರೆ, ಲಲಿತಾ ಏನು ಲಲಿತಾ. ಆಮೇಲೆ ನಾವೆಲ್ಲರೂ ಊರಿಗೆ ಹೋದಾಗ ಕೈ ಕೊಟ್ಬಿಟ್ಟಿಯಾ ಅನ್ನೋದು. ಅಂದರೆ ಏನಾದರೂ ಇದಾಗ್ಬಿಡುತ್ತೆ ಅಂತ. ಇಲ್ಲ ಬಿಡಪ್ಪ ಅಂತ ಒಂಥರ ಮಾತಾಡೋದು. ತುಂಬ ಒಳ್ಳೆ ಹೆಂಗಸು. ಅಂದರೆ ಅಂಥವ್ರನ್ನ ನಾನು ನೋಡೇ ಇಲ್ಲ. ಅಜ್ಜಿ
ನಾವೇನು ಅಜ್ಜಿ ಅಂತ ಕರಿತಾ ಇರಲಿಲ್ಲ, ನಾವು ತುಂಬ ರೇರಾಗಿ ಹೋಗ್ತಾ ಇದ್ವಿ ಅಲ್ಲಿ. ಅವರು ಬ್ರಾಹ್ಮಿನ್ಸು, ಇಲ್ಲಿ ಅಮ್ಮ ಬಂದುಬಿಟ್ಟು ಕುರುಬಾಸು. ಸೊ ಅದೊಂದು ಸ್ವಲ್ಪ ಗ್ಯಾಪ್ ಇತ್ತು. ಸೊ ನಾವು ಅಷ್ಟೊಂದು ಹೋಗ್ತಾ ಇಲ್ಲ. ನಮ್ಗೆ ಹೋದರೂ ಭಯ, ಹಿಂಗೆ ಕೂತ್ಕೊಳ್ಳೋದು, ಹಿಂಗೆ ತಿನ್ನೋದು. ಪಾಪ ಅವ್ರು ಏನೂ ಹೇಳ್ತಾ ಇರಲಿಲ್ಲ. ಅದ್ಯಾಕೆ ಹಂಗೆ ಕೂತಿದ್ಯಾ, ಸರಿಯಾಗಿ ಕೂತ್ಕೋ, ಅದ್ಯಾಕೆ ಹಿಂಗೆ ಇಟ್ಕೊಂಡಿದ್ಯಾ, ಸರಿಯಾಗಿ ಇಟ್ಕೊಂಡು ತಿನ್ನು ಅಂತೆಲ್ಲ ಹೇಳೋದು. ಮತ್ತು ಅವ್ರ ಸಿಸ್ಟರ್ಸ್ಗೆಲ್ಲ ಇನ್ನೂ ಮದುವೆ ಆಗಿರಲಿಲ್ಲ ಆವಾಗ. ಅವರು ಎಲ್ಲರೂ ಸುಧಾ, ಉಮಾ ಮತ್ತು ಪ್ರಭಾಕರ ಮತ್ತು ರಾಮಣ್ಣ ಅಂತೂ ಅವ್ರು ಸಾಯೋ ತನಕನೂ ನನ್ನ ಬರ್ತಡೇ ದಿನ ಅವರೇ ಫಸ್ಟ್ ಬೆಳಗ್ಗೆ ವಿಶ್ ಮಾಡ್ತಾಯಿದ್ವಿ. 6 ಗಂಟೆ 7 ಗಂಟೆಗೆ ವಿಶ್ ಮಾಡೋರು ಪಾಪ ಅವರು, ರಾಮಣ್ಣ ಅಂತ. ಈಸ್ ವೆರಿ ಹಂಬಲ್ ಪರ್ಸನ್ ರಾಮಣ್ಣ. ಅವ್ರ ವೈಫು ಇದ್ದಾರೆ ಸುಮಿತ್ರಾ ಅಂತ, ಶಿ ಈಸ್ ಆಲ್ಸೋ ವೆರಿ ನೈಸ್ ಪರ್ಸನ್. ಎಷ್ಟು ಜನ ಮಕ್ಕಳಮ್ಮ ರವಿ ಅಣ್ಣ ಅವ್ರ ಬ್ರದರ್ಸ್? ಅವ್ರೂ 7 ಚಿಲ್ಡ್ರನ್, 4 ಜನ ಬ್ರದರ್ಸು, 3 ಜನ ಸಿಸ್ಟರ್ಸು. ರವಿ ಅಣ್ಣನೇ ದೊಡ್ಡವರು? ಅವರೇ ದೊಡ್ಡವರು. ಓಕೆ, ಹೇಗಿದ್ರಂತೆ ರವಿ ಅಣ್ಣ ಅಂದರೆ? ತುಂಬ ಚೆನ್ನಾಗಿದ್ರು ಅವರು. ಚಿಕ್ಕ ಮಗುಲಿ ಅವ್ರಿಗೆ ಒಂದು ಮಗ್ಗಿನ ಜಡೆ ಹಾಕ್ಸಿದ್ರು ಅವರಮ್ಮ. ಪ್ರೈಸ್ ಬಂದಿದೆ, ಇಷ್ಟು ದೊಡ್ಡದೊಂದು ಬೆಳ್ಳಿ ಕಪ್ಪು ಕೊಟ್ಟಿದ್ದಾರೆ ಆ ಟೈಮಲ್ಲಿ ಅವ್ರಿಗೆ. ಅದು ನಾನು ಒಂದ್ಸಲಿ ಮೈಸೂರಿಗೆ ಹೋದಾಗ ಅವ್ರ ತಾಯಿ ನನಗೆ ಕೊಟ್ಟರೆ, ತಗೊಳ್ಳೆ ಇದು ನಿಂದು, ನಿಮ್ಮ ಅಪ್ಪಂದು ತಗೊಳ್ಳೆ ಅಂತ ಕೊಟ್ಟರು. ನಾನು ಹಿಂಗೆ ಎಲ್ಲ ಡಿಸ್ಪ್ಲೇ ಮಾಡೋಕ್ಕೆ ಇಟ್ಟಿದ್ದೆ, ಯಾರೋ ಕದ್ಬಿಟ್ರು ಅದು. ಅಯ್ಯೋ. ಐ ಫೆಲ್ಟ್ ವೆರಿ ಬ್ಯಾಡ್. ಅವಾಗೆಲ್ಲ ನಂಗೆ ತುಂಬ ಖುಷಿ. ಇದೆಲ್ಲ ಅರೇಂಜ್ ಮಾಡೋದು ನಾನೇ, ಎಲ್ಲ ತೊಗೊಂಡು ಬಂದು ಎಲ್ಲ ಡಿಸ್ಪ್ಲೇ, ಅದೆಲ್ಲ ಬೀಗ ಹಾಕ್ತಾ ಇರಲ್ಲ, ಹಂಗೆ ಇಟ್ಟಿದ್ವಿ. ಯಾರೋ ತೆಗೆದುಬಿಟ್ರು. ಅವ್ರದ್ದಿತ್ತು ಮಗ್ಗಿನ ಜಡೆ ಹಾಕ್ಕೊಂಡು ಮೂತಿ ಮಾಡ್ಕೊಂಡು ಕೂತಿರೋದಿದೆ. ರವಿ ಅಣ್ಣ ಏನು ಓದಿದ್ದಮ್ಮ? ರವಿ ಅಣ್ಣನ ಎಜುಕೇಷನ್ ಏನು? ಅವರು ಡಿಗ್ರಿ ಕಂಪ್ಲೀಟ್ ಆಗಿಲ್ಲ, ಬಟ್ ಡಿಗ್ರಿ ಮಾಡಿದ್ದಾರೆ ಅವರು. ಓಕೆ, ಬಟ್ ಎಕ್ಸಿಬಿಷನ್ ಏನೋ ಕೆಲಸ ಮಾಡ್ತಿದ್ರು? ಎಕ್ಸಿಬಿಷನಲ್ಲಿ ಕೆಲಸ ಮಾಡ್ತಾ ಇದ್ರು ಅವಾಗಲೇ ಅನ್ಸುತ್ತೆ ಅವರು ಉದಯ ಕುಮಾರ್ ಅವ್ರನ್ನ ಮೀಟ್ ಮಾಡಿರೋದು. BK ಸುಮಿತ್ರಾ ಅವ್ರ ಜೊತೆ ಎಲ್ಲ ಒಂದು ಹಾಡು ಹೇಳಿದ್ದಾರೆ ಎಕ್ಸಿಬಿಷನಲ್ಲಿ. ಫಸ್ಟ್ ಹಾಡು BK ಸುಮಿತ್ರಾ ಅವ್ರ ಜೊತೆ ಹಾಡು ಹೇಳಿದ್ದಾರೆ ಅವರು. ಸೊ ಹಾಡು ರವಿ ಅಣ್ಣಂಗೆ ತುಂಬಾ ಆಸಕ್ತಿ ಇತ್ತು. ಹೌದು, ಒಳ್ಳೆ ಚೆನ್ನಾಗಿರೋ ವಾಯ್ಸ್ ಇತ್ತು. ಒಂದು 23 ಹಾಡು ಹೇಳಿದಾರಮ್ಮ ಅವ್ರು ಇಲ್ಲಿವರೆಗೂ? ಇಲ್ಲ. ಹೌದು, ನನ್ನ ಹತ್ರದಲ್ಲಿ ಲಿಸ್ಟ್ ಇದೆ. ಲಿಸ್ಟ್ ಇದೆಯಾ? ಅದ್ರಲ್ಲಿ ಫೇಮಸ್ ಆಗಿರೋದು ಸೂರ್ಯಂಗು ಚಂದ್ರಂಗು, ಹಾಲಿನ ಬಟ್ಟಳಲ್ಲಿ, ಆಮೇಲೆ ಇದು ಯೌವನದ ಸುಳಿಯಲ್ಲಿ, ಯೌವನದ ಹೊಳೆಯಲ್ಲಿ, ಆಮೇಲೆ ಇದು ಇಲ್ಲೇ ಸ್ವರ್ಗ ಇಲ್ಲೇ ನರಕ. ಆಮೇಲೆ ನಾನು ಬರಕ್ ಮುಂಚೆ ಒಂದು ಸಣ್ಣ ರಿಸರ್ಚ್ ಮಾಡ್ಕೊಂಡು ಬಂದೆ, ಯಾವ ಪಿಕ್ಚರ್ದು ಇದು ಅಂತ. ನಾನು ನೋಡಿ, ಮನೆ ಕಟ್ಟಿ ನೋಡು, ಅದರಲ್ಲಿ ಚಾಮರಾಜಪೇಟೆ ಲತಾ ಅವ್ರ ಜೊತೆ ಒಂದು ಹಾಡು ಹಾಡಿದ್ದಾರೆ. ಶುಭಮಂಗಳ, ಇದು 1966 ಅಲ್ಲಿ. ಆಮೇಲೆ 75 ಅಲ್ಲಿ ಶುಭಮಂಗಳಲ್ಲಿ ಸೂರ್ಯಂಗು ಚಂದ್ರಂಗು. ಆಮೇಲೆ ಭಾಗ್ಯಜ್ಯೋತಿ ಪಿಕ್ಚರ್ಲಿ ಹಿಂದೆ ನಡೆದ ವಿತ್ PBS ಅವ್ರ ಜೊತೆಗೆ ಹೇಳಿದ್ದಾರೆ. ಆಮೇಲೆ ಹೆಣ್ಣು ಸಂಸಾರದ ಕಣ್ಣು ಸಿನಿಮಾದಲ್ಲಿ ಹಾಡಿದ್ದಾರೆ, ಮಕ್ಕಳ ಭಾಗ್ಯದಲ್ಲಿ ಹಾಡಿದ್ದಾರೆ. ಆಮೇಲೆ ಯಾವ್ದು ಕಾಲೇಜು ರಂಗಾನಲ್ಲಿ ಉಪ್ಪ ತಿಂದ ಮ್ಯಾಲೆ ನೀರ ಕುಡಿಯಲೇಬೇಕು, ಪುಟ್ಟಣ್ಣ ಅವ್ರ ಪಿಕ್ಚರು. 23 ಹಾಡು ಹಾಡಿದ್ದಾರೆ ರವಿ ಹಾಡಿದ್ದಾರೆ. ಲಾಸ್ಟ್ ಅಲ್ಲಿ ಅವರು ಒಂದು ಮಹಾಯಡ ಬಿಡಂಗಿಲಿ ರಾಜ್ಕುಮಾರ್ ಅವ್ರ ಜೊತೆ ಬಂದು ಹಾಡಿದ್ದಾರೆ, ಅಣ್ಣವ್ರ ಜೊತೆಗೆ. ಸೂಪರ್. ಅಂದ್ರೆ ಗಾಯಕರಾಗಿದ್ರು. ಉದಯ್ ಕುಮಾರ್ ಅವ್ರ ಪರಿಚಯ ಹೇಗಾಯ್ತಂತಮ್ಮ, ಏನಾದ್ರು ಹೇಳಿದ್ರಾ ಅಪ್ಪ? ಅಷ್ಟೊಂದು ಗೊತ್ತಿಲ್ಲ ನನಗೆ. ಓಕೆ, ಬಟ್ ಉದಯ್ ಕುಮಾರ್ ಅವ್ರ ಜೊತೆಗೇನೆ ಅವ್ರು ಚೆನ್ನೈಗೆ ಹೋದ್ರು ಅಂತ ಕೇಳ್ಪಟ್ಟೆ ನಾನು. ಅಪ್ಪನೇ ಒಂದ್ ಕಡೆ ಹೇಳ್ಕೊಂಡಿರೋ ಪ್ರಕಾರ, ಉದಯ್ ಕುಮಾರ್ ಅವ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಹೇಳ್ಕೊಂಡಿರೋ ಪ್ರಕಾರ, ಉದಯ್ ಕುಮಾರ್ ಅವರು ಚೆನ್ನೈ ಕರ್ಕೊಂಡು ಹೋದ್ರು. 2 ಪಂಚೆ ಎತ್ಕೊಂಡು ಹೋಗಿದ್ರಂತೆ ಅಪ್ಪ ಚೆನ್ನೈಗೆ. ಅವ್ರ ಮೂಲಕ GV ಅಯ್ಯರ್ ಅವರ ಪರಿಚಯ ಆಗಿ, ಅಲ್ಲಿಂದ ಫಸ್ಟ್ ಪಿಕ್ಚರ್ ತಾಯಿ ಕರಡು ಅಪ್ಪ ಫಸ್ಟ್ ಅಸೋಸಿಯೇಟ್ ಆಗಿ ಮಾಡಿದ್ದು. ಅಲ್ಲಿಂದ ಪರಿಚಯ ಆಯ್ತು. ಆಮೇಲೆ ಉದಯ್ ಕುಮಾರ್ ಅವರೇ YR ಸ್ವಾಮಿ ಅನ್ನೋರು ಇದಾರೊಬ್ರು, ಈ ಸ್ವಾಮಿ ಅನ್ನೋ ಕನ್ಫ್ಯೂಷನ್ ಆಗುತ್ತೆ ಅಂತ ರವಿ ಅಂತ ಇಟ್ರಂತೆ. ಹೌದು, YR ಸ್ವಾಮಿ ಅವರು ಪ್ರೊಡ್ಯೂಸರ್, ಡೈರೆಕ್ಟರ್ ಆಗಿದ್ರು YR ಸ್ವಾಮಿ. ಹೌದು. ಸೊ ಅದಕ್ಕೆ ರವಿ ಅಣ್ಣನಿಗೆ ರವಿ ಅಂತ ಉದಯ್ ಕುಮಾರ್ ಅವ್ರ ನಾಮಕರಣ ಮಾಡಿದ್ರಂತೆ. ಸೊ ಕೆಲವು ನಾನು ಅದನ್ನ ಮಾತಾಡ್ತೀನಿ, ಪರ್ಮಿಷನ್ ಕೊಡ್ತು ಅಂತಂದ್ರೆ ಸ್ನೇಹಿತರೆ, ರವಿ ಅಣ್ಣ ಉದಯ್ ಕುಮಾರ್ ಅವ್ರ ಬಗ್ಗೆ ಅಥವಾ ಈ ರವಿ ಅನ್ನೋ ಹೆಸರು ಹೇಗೆ ಬಂತು ಅನ್ನೋದ್ರ ಬಗ್ಗೆ ನಮ್ಮ ಕಲಾಕೇಸರಿ ಉದಯ್ ಕುಮಾರ್ ಅಂತ ಯೂಟ್ಯೂಬ್ ಚಾನಲ್, ಅವರ ಮಗ ವಿಕ್ರಮ್ ಉದಯ್ ಕುಮಾರ್ ಅವರು, ಉದಯ್ ಕುಮಾರ್ ಅವ್ರ ಮೊಮ್ಮಗ ನಮ್ಮ ಗುರು ಅವರು, ಅವ್ರದ್ದು ಒಂದು ಮಾಡಿದರೆ, ಅವ್ರು ಪರ್ಮಿಷನ್ ಕೊಟ್ಟರೆ ಆ ಒಂದು ಕ್ಲಿಪ್ಪಿಂಗ್ನು ನಾನು ಇಲ್ಲಿ ಹಾಕ್ತೀನಿ, ರವಿ ಅಣ್ಣ ಮಾತಾಡಿರೋದು. ಅವಾಗ ನಿಮ್ಗೆ ಇನ್ನೂ ಸ್ಪಷ್ಟವಾಗಿ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಎಸ್ಮಾ, ರವಿ ಅಣ್ಣ ಇಷ್ಟೆಲ್ಲ ಕಷ್ಟಪಟ್ಟು ಸಾಕಷ್ಟು ಸಿನಿಮಾ ಒದ್ದಾಟಗಳನ್ನ ನಡೆಸಿ ಮೊದಲನೇ ಚಿತ್ರ ನಿರ್ದೇಶನ ಮಾಡಿದ್ದವರು ತೂಗುದೀಪ. ಹೌದು. ಸೊ ತೂಗುದೀಪ ಸಿನಿಮಾ ಅಣ್ಣವ್ರ ಸಿನಿಮಾ, ಅದರಲ್ಲಿ ಶ್ರೀ ತೂಗುದೀಪ ಶ್ರೀನಿವಾಸ್ ಅವ್ರನ್ನ ಪರಿಚಯ ಮಾಡಿಸಿದ್ರು. ಹಾಗಾಗಿ ತೂಗುದೀಪ ಶ್ರೀನಿವಾಸ್ ಅಂತಾನೆ ಉಳ್ಕೊಂಡ್ಬಿಡ್ತು ಹೆಸರು. ಅವ್ರದ್ದು ಫಸ್ಟ್ ಪಿಕ್ಚರ್ ಅಲ್ವಾ, ಅದಕ್ಕೆ ಇವತ್ತಿಗೂ ಅದು ದರ್ಶನ್ ತೂಗುದೀಪ, ದಿನಕರ್ ತೂಗುದೀಪ ಅಂತ ತೂಗುದೀಪ ಹೆಸರು ಓಡ್ತಾನೆ ಇದೆ. ಗ್ರೇಟ್. ಸೊ ಅಪ್ಪ ಡೈರೆಕ್ಟ್ ಮಾಡೋ ಟೈಮ್ ಯಾವ್ದಾರೋ ಪಿಕ್ಚರ್ಗಳದು ನೀವು ಹೋಗಿದ್ದು ಮಾಡಿದ್ದು ಜ್ಞಾಪಕ ಇದೆಯಾ ನಿಮ್ಗೆ? ಏನಾದರೂ ಶೂಟಿಂಗ್ಗಳಿಗೆ ಹೋಗ್ತಾ ಇದ್ರಾ?
ಹೋಗ್ತಾ ಇದ್ವಿ, ಯಾವಾಗಲೂ ಅಲ್ಲಿ ಸೆಟ್ಟಲ್ಲಿ ಹಿಂದೆಗಡೆ ಒಂದು ಚೇರ್ ಹಾಕ್ಕೊಂಡು ಸುಮ್ಮನೆ ಕೂತಿರೋದು ಅಷ್ಟೇ. ಅಲ್ಲಿ ನಾನು ಇನ್ನೇನು ಶೂಟಿಂಗ್ ನೋಡೋಕ್ಕೆ ಅದಕ್ಕೆಲ್ಲ ಹೋಗ್ತಾಯಿಲ್ಲ. ಪ್ಯಾಕಪ್ ಅನ್ನೋ ವರ್ಡ್ ಕೇಳಿಬಿಟ್ರೆ ಭಾಳ ಖುಷಿ ನನಗೆ, ಮನೆಗೆ ಹೋಗ್ಬೋದು ಅಂತ. ಅದು ಬಿಟ್ಟರೆ ಇನ್ನೇನು ಇಂಟರಾಕ್ಷನ್ ಇಲ್ಲ ನಂದು ಅವಾಗೆಲ್ಲನೂ. ಅಪ್ಪ ಡೈರೆಕ್ಟ್ರಾಗೂ ನೀವು ನೋಡಿದ್ದೀರಾ ಶೂಟಿಂಗ್ ಸ್ಪಾಟ್? ನೋಡಿದ್ದೀನಿ. ಡೈರೆಕ್ಟ್ರಾಗಿ ಹೇಗಿರೋರು, ಮನೆ ಒಳಗಡೆ ಅಪ್ಪ ಆಗಿ ಹೇಗಿರೋರು? ಹೊರಗಡೆ ತುಂಬ ಭಯ ಜನಕ್ಕೆ, ಎಲ್ಲರೂ ಹೆದರ್ಕೊಳ್ಳೋರು. ಮನೆ ಒಳಗಡೆ ಏನೂ ಇಲ್ಲ, ತುಂಬ ಸಾಫ್ಟ್ ಆಗಿರೋರು. ಕೋಪ ಬಂದರೆ ಸ್ವಲ್ಪ ಜೋರಾಗಿ ಮಾತಾಡೋರು ಅಷ್ಟೇ. ಕೋಪ ಬಂದರೆ ಅದು ನನ್ನ ಮಗಳು ಹುಟ್ಟಿದ ಮೇಲೆ ಅಂತೂ ಅದೆಲ್ಲ ನಮಗೆ ನೋಡೋಕ್ಕೆ ಆಯಿತು. ಯಾಕೆಂದರೆ ನಾನು ನನ್ನ ಮಗಳಿಗೆ ಏನಾದರೂ ಬೈದ್ಬಿಟ್ರೆ ಅವ್ರಿಗೆ ಕೋಪ ಬಂದುಬಿಡೋದು. ಓ ನಿನ್ನ ಮಗಳೇ ಅಲ್ವಾ, ನಿನ್ನ ಹೊಟ್ಟೆಯಲ್ಲೇ ಅಲ್ವಾ ಹುಟ್ಟಿರೋದು, ನಮಗೇನೂ ಇಲ್ಲ ನೋಡು ಅಂದ್ಬಿಟ್ಟು ಮೆಟ್ಲ ಮೇಲೆ ಒಂದು ಬ್ಯಾಗಲ್ಲಿ 2 ಬಟ್ಟೆ ಇಟ್ಕೊಂಡು ನಿಂತ್ಕೊಂಡ್ಬಿಟ್ಟಿರೋರು. ನಾನು ಹೋಗ್ತೀನಿ ಮನೆ ಬಿಟ್ಟು. ಇಲ್ಲ ಇಲ್ಲ ನನ್ನ ಕೈಲಿ ನೋಡೋಕ್ಕಾಗಲ್ಲ ಹಂಗೆಲ್ಲ ಅನ್ನೋದು ಮಾಡೋದು ಅಂತ. ಆವಾಗ ಅದೊಂದು ಇದು ಮಾಡೋರು. ಆವಾಗ ಅವ್ರಿಗೆ ಕೋಪ ಬರ್ತಾಯಿತ್ತು. ಅದು ಬಿಟ್ಟರೆ ನಮ್ಮ ಮೇಲೆ ಏನಕ್ಕೂ ಕೋಪ ಮಾಡ್ಕೊತಾ ಇರಲಿಲ್ಲ. ಯಾವತ್ತು ಬೈದಿರೋದು? ಅಯ್ಯೋ ಇಲ್ಲವೇ ಇಲ್ಲ, ಅದು ಸಮಾಚಾರ ಸೀನೇ ಇಲ್ಲ. ಅದು ಬೈದಿರೋದು ಅದೆಲ್ಲ ಗೊತ್ತೇ ಇಲ್ಲ ನಮಗೆ. ಓಕೆ. ಅಮ್ಮ ನವಕೋಟಿ ನಾರಾಯಣ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಬಂದರು. ಮೊದಲು ಪಿಕ್ಚರ್ ಬಂದಿದ್ದವರು ನವಕೋಟಿ ನಾರಾಯಣ, ಆದ್ಮೇಲೆ ಲಗ್ನ ಪತ್ರಿಕೆ. ಹೌದು, ಅಲ್ಲೇನ ರವಿ ಅಣ್ಣನ ನೋಡಿದ್ದು, ಅಪ್ಪ ಅಮ್ಮನ ಮೊದಲನೇ ಹೌದು 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 ಹೌದು. ಅದರಲ್ಲಿ ಅಪ್ಪ ಹೇಳೋರು ಅಮ್ಮಂಗೆ ರೇಗ್ಸೋಕ್ಕೆ ಹೇಮಮಾಲಿನಿ ಮಾಡಬೇಕಾಗಿತ್ತಂತೆ. ಓಹೋ. ಒಂದು ಪಿಕ್ಚರಲ್ಲಿ ಹೇಮಮಾಲಿನಿ ಹೀರೋಯಿನ್ ಆಗಿ ಮಾಡಬೇಕಾಗಿತ್ತಂತೆ. ಅಷ್ಟೊತ್ತಿಗೆ ಅವ್ರಿಗೆ ರಾಜ್ ಕಪೂರಿಂದ ಇದು ಬಂತಂತೆ, ಇದು ಆಫರ್ ಬಂತಂತೆ. ಸೊ ಆವಾಗ ಅವ್ರ ತಾಯಿ ಬಂದು ರಿಕ್ವೆಸ್ಟ್ ಮಾಡ್ಕೊಂಡ್ರಂತೆ, ಈ ಥರ ನಮ್ಮ ಮಗಳಿಗೆ ಅಲ್ಲಿ ಆಫರ್ ಬಂದಿದೆ, ಅವರು ಸೈನ್ ಮಾಡಿಬಿಡ್ತಾ ಇದ್ರಲ್ಲ ಅವಾಗೆಲ್ಲ, ಬಿಡ್ತಾ ಇರಲಿಲ್ಲ ಅಲ್ವಾ, ಅದರಿಂದ ಸ್ವಲ್ಪ ಬಿಟ್ಕೊಡ್ಬೇಕಂತ ಅವ್ರು ಬಿಟ್ಕೊಡ್ರಂತೆ. ಅದಕ್ಕೆ ರೇಗ್ಸವ್ರ ಅಮ್ಮಂಗೆ, ನಾನು ಹೇಮಮಾಲಿನಿ ಮಾಡಬೇಕಾಗಿತ್ತು, ಹೇಮಮಾಲಿನಿ ಏನಾದರೂ ನನ್ನ ಜೊತೆ ಮಾಡಿದರೆ ಇಷ್ಟೊಂದು ಹೇಮಮಾಲಿನಿ ಮದುವೆ ಮಾಡ್ಕೊಂಡಿರ್ತಾ ಇದ್ದೆ ಅಂತ ಯಾವಾಗಲೂ ಹೇಳ್ತಾಯಿದ್ರು. ಒಂದೊಂದ್ಸಲಿ ಹೇಳಿರೋದು ಜ್ಞಾಪಕ ನನಗೆ. ಆ್ಯಂಡ್ ನಾನು ಒಂದು ರಿಸರ್ಚ್ ಮಾಡ್ಕೊಂಡಿದ್ದೆ ಮ್ಯಾಮ್, ಅಲ್ಲಿ ನನಗೆ ಬಂದಿರೋ ಒಂದು ಮಾಹಿತಿ ಪ್ರಕಾರ ಲಗ್ನ ಪತ್ರಿಕೆ ಶೂಟಿಂಗ್ ಟೈಮ್ನಲ್ಲಿ ಏನು ಅಂತ, ಅಮ್ಮ ಸ್ವಲ್ಪ ಟೇಕ್ ಜಾಸ್ತಿ ತೊಗೋತಿದ್ರು ಅಂದ ತಕ್ಷಣ ಬೈದ್ಬಿಟ್ಟು ಕಳಿಸ್ಬಿಟ್ಟಿದ್ರಂತೆ ಫ್ಲೋರಿಂದ ಆಚೆಗೆ. ಬೈದ್ಬಿಟ್ಟು ಇವರು ಸೆಟ್ಟಲ್ಲಿ ಹೊರಗಡೆ ನಿಂತ್ಕೊಂಡಿದ್ರಂತೆ, ಹತ್ಕೊಂಡು ಹೊರಗಡೆ ನಿಂತ್ಕೊಂಡಿದ್ರಂತೆ ಎಷ್ಟೊತ್ತು ತನಕನೂ. ಅಂದರೆ ಅಷ್ಟು ಸ್ಟ್ರಿಕ್ಟ್, ಅಷ್ಟು ಸ್ಟ್ರಿಕ್ಟ್. ಇದೇ ಮಾಡ್ತಾ ಇರಲಿಲ್ಲ. ಆಮೇಲೆ ರೋಲ್ಸು ಅಷ್ಟೇ, ಯಾರಿಗೆ ಯಾವ ರೋಲ್ ಸೂಟ್ ಆಗುತ್ತೋ ಅದೇ ಕೊಡ್ತಾ ಇದ್ದಿದ್ದು. ಹೆಂಡತಿ ಮಗಳು ಇನ್ನೊಬ್ಬರು ಅಂತ ಇಲ್ಲ, ಆ ರೋಲ್ ಅವ್ರಿಗೆ ಸೂಟ್ ಆಗೋಲ್ಲ ಅಷ್ಟೇ ಇದು ಮಾಡೋರು. ಮನೇಲೂ ಅಷ್ಟೇ, ಅಮ್ಮ ನಮ್ಮ ಓನ್ ಪ್ರೊಡಕ್ಷನಲ್ಲೂ ಅಷ್ಟೇ, ಅಮ್ಮಂಗೆ ಯಾವ ರೋಲ್ ಬೇಕಾಗಿತ್ತೋ ಅದೇ ರೋಲೇ ಕೊಡ್ತಾ ಇದ್ದಿದ್ದು ಅವರು. ಅಮ್ಮಂಗೆ ಬೇಕಾಗಿದ್ದು ರೋಲ್, ಅವ್ರು ಯಾವ ರೋಲಿಗೆ ಸೂಟ್ ಆಗ್ತಾರೋ ಅದೇ ರೋಲೇ ಕೊಡ್ತಾ ಇದ್ದಿದ್ದು. ಮನೆಗೊಂದು ಹೊರಗಡೆ ಒಂದು ಮಾಡಿಲ್ಲ ಅವರು. ಪ್ರೀತಿ ತೋರಿಸೋರು ಮನೆಯಲ್ಲಿ, ಬಟ್ ರೂಲೇನೆ ಅವ್ರದ್ದು ಅಷ್ಟೇ. ಈ ಮದುವೆ ಪ್ರಸ್ತಾಪ ಹೆಂಗಾಯ್ತಂತೆ, ಯಾವಾಗ ಮದುವೆ ಆಗಿದಂತೆ ಅಪ್ಪ ಅಮ್ಮ? ಆ್ಯಕ್ಚುಲಿ ಅವರು ಪಾಪ ಮದುವೆ ಇಷ್ಟಪಟ್ಕೊಂಡ್ರು ಒಬ್ರಿಗೊಬ್ರು. ಅದೇ ಅಮ್ಮ ಚಿಕ್ಕದ್ರಲ್ಲೇ ಫಿಲಮ್ ಸ್ಕೂಲಿಗೆ ಕಳಿಸಿದ್ರೆ ಸ್ಕೂಲ್ಗೆ ಹೋಗಲ್ಲ, ಪೋಸ್ಟರೆಲ್ಲ ಅಂಟಿಸಿರ್ತಾರಲ್ಲ ಅದೆಲ್ಲ ನೋಡ್ಕೊಂಡು ನಿಂತ್ಕೊಳ್ಳೋದಂತೆ. ಆಮೇಲೆ ಪಕ್ಕದ ಮನೆಯವ್ರು ಯಾರಾದರೂ ಪಿಕ್ಚರಿಗೆ ಕರ್ಕೊಂಡು ಹೋಗ್ತೀನಿ ಬಾ ಅಂತಂದರೆ ಹೋಗ್ಬಿಡೋದಂತೆ. ಬಂದ ತಕ್ಷಣ ನಮ್ಮ ಅಜ್ಜಿ ಬರೆ ಹಾಕ್ತಾಯಿದ್ರಂತೆ, ರೂಮಲ್ಲಿ ಹಾಕ್ಬಿಟ್ಟು ಬರೆ ಹಾಕೋದಂತೆ ಅವ್ರಿಗೆ.